वास्तव न्यूज में स्वागत है आपका। मैं सरदार विजयपुर शहर में आज आंदोलन पर उतर आए वकीलों ने, ताकि ये आंदोलन हसूर कर्नाटक के तमिलनाडु के करीब रहने वाला हसूर में एक वकील वहां पर बेरहमी से मार पीट कर हत्यारों ने फरार तो हो गए, मगर कन्नन नाम का वकील का हत्या हो गया। अब इसी मुद्दे पर विजयपुर के वकील बार एसोसिएशन के बहुत सारे वकीलों ने आंदोलन किया गया, ताकि ये आंदोलन सुरक्षित वकीलों को कुछ भी नहीं है सुरक्षा दिया जाए। अब वहां पर इस भारत देश में किसको सुरक्षा है? ना वकीलों को, ना पत्रकारों को, ना इंसाफ के लिए लड़ने वालों को बिल्कुल ही इस भारत में सुरक्षा नहीं है। अब तो उसी तरह अब तो यहाँ पर एक वकील का यह कहना है, कुछ महीने पहले विजयपुर शहर में दिन दहाड़े ही एक वकील को सभी लोगों के सामने हत्या हो गया। अब कुछ दिन पहले यानी कि कुछ महीने पहले गुलबर्गा, ये भी कर्नाटक का ही है, गुलबर्गा में भी वहां पर एक वकील का हत्या हो गया। ऐसे ही हत्या पर हत्या होने लग गए तो इंसाफ के लिए लड़ने वालों का ही ये हाल है, तो आम लोगों का क्या हाल होगा? तो अब यहाँ पर वकीलों की लगातार कर्नाटक में हत्या इतना होने लग गया है ताकि इनको कानून का कोई डर खौफ बिल्कुल ही नहीं है। अब उसी तरह अब यहाँ पर कर्नाटक में कोई पत्रकार अपनी ईमानदारी से लड़ता है तो वहां पर भी एक दिक्कत है, ताकि इतना प्रेशर होता है, इतनी दादागिरी लोगों की बातें और फोन आ जाते हैं, ताकि पत्रकार भी मजबूर है कुछ लोग। अब उसी तरह अब वकील भी अब इंसाफ के लिए अगर लड़ते हैं तो इस तरह अगर मर्डर होने लग गया, दिन दहाड़े ही इस तरह खून खराबा होने लग गया, तो आखिर इस भारत देश में इंसाफ के लिए लड़ने वाला आखिर कौन है? वो तो वकील, पत्रकार, संगठन, ऐसे बहुत सारे लोग हैं जो इंसाफ के लिए लड़ने वाले, जो इस तरह वकीलों का ही दिन दहाड़े हत्यारे इस तरह हथियारों से बेरहमी से मारते हैं, पीटते हैं, तो सोचो कानून कितना कमजोर हो गया है, ताकि कानून का बिल्कुल ही डर नहीं है। तो उसी मुद्दे पर आज विजयपुर शहर में ढेर सारे वकीलों के संगठन जमकर आज यहाँ पर किस तरह से आंदोलन करने लगे हैं, इसी रिपोर्ट में आपको दिखाएंगे। आइए देखेंगे एक रिपोर्ट में। ಮಾನವೀಯತೆಯನ್ನು ಮರೆತು ನ್ಯಾಯವಾದಿ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ಮಾನವೀಯತೆಯನ್ನು ಮರೆತು ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ we want justice, we want justice, we want justice. ವಕೀಲರ ಸಹಸ್ರ ನ್ಯಾಯಾಲಯ ಸಂಘ ಆನೇಕಲ್ ತಮಿಳುನಾಡು ಹೊಸಕೋಟೆ ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡಿಸಿ ಸರ್ಕಾರಕ್ಕೆ ಮನವಿ. ಶ್ರೀ ಕಣ್ಣನ್ ವಕೀಲರು ಇವರು ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಇಂಥ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯಾಲಯದ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಮೇಲ್ಕಂಡ ಪ್ರಕರಣ ಸಂಬಂಧಿಸಲು ಧರಣಿ ಕೋರಲು ಸಂಘದ ಯಾವತ್ತೂ ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ವಕೀಲರಿಂದ ನಿರ್ಣಯಿಸಲಾಯಿತು. ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಪ್ರಕರಣದಿಂದ ಮತ್ತು ನ್ಯಾಯದ ಮುಖದಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತ ಪೂರ್ವ ಸರ್ಕಾರವನ್ನು ಒತ್ತಾಯ ಶಾಂತಿಯುತ ಸಂಘದ ಅವರೊಂದು ಬೈಕ್ ಜಾಥೆಯನ್ನು ಮನವಿ ಸಲ್ಲಿಸಲು ಮತ್ತು ಇಂಥ ಪ್ರಕರಣ ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ವಕೀಲರು ಮಾಡುತ್ತಾರಂತ ಹೇಳಿ ಈ ಮನವಿಯನ್ನು ಸದರಿ ಜಿಲ್ಲಾ ಅಧಿಕಾರಿಗಳಿಗೆ ಮಾರಣಾಂತಿಕ ಹಲ್ಲೆ ಆಗಿದ್ದನ್ನು ಖಂಡಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಸಂಬಂಧಿಸಿದ್ದೇವೆ.
ಆವರಣದಲ್ಲಿ ನಿನ್ನೆ ನಡೆದಂತ ಕನ್ನಡ ವಕೀಲರ ಮೇಲೆ ನಡೆದಂತ ಹಲ್ಲೆ ಘಟನೆ ಬಗ್ಗೆ ಖಂಡಿಸಿ ನಮ್ಮ ಬಿಜಾಪುರ ವಕೀಲರ ಸಂಘದಿಂದ ಎಲ್ಲರೂ ಇವತ್ತು ಕೋರ್ಟ್ ಕಲಾಪದಿಂದ ಹೊರಗಿಳಿದು, ಯಾಕಂದ್ರೆ ಇಂಥ ಘಟನೆ ಯಾವತ್ತೂ ಆಗಬಾರ್ದು. ಈಗ ಈ ತಿಂಗಳ ಹಿಂದೆ ನಮ್ಮ ಬಿಜಾಪುರ ನ್ಯಾಯವಾದಿಗಳು ಒಬ್ಬರಿಗೂ ಮಾರಣಾಂತಿಕ ಹಲ್ಲೆ ಆಗಿ ಮರಣವನ್ನು ಪಡಿಸುವಂತ ಆರೋಪಗಳು ಮಾಡಿದ್ರು. ಯಾಕಂದ್ರೆ ಇವು ಪದೇ ಪದೇ ಈ ಸರ್ಕಾರದಲ್ಲಿ, ಯಾಕಂದ್ರೆ ಇನ್ನೀಗ ನಮ್ಮ ಕಲಿ ವಕೀಲರಂತ ಪೊಲೀಸ್ ಭಟ್ರು ಮಾತಾಡಿದರು. ಯಾಕಂದ್ರೆ ಸರ್ಕಾರ ಇಂಥ ಕ್ರಿಮಿನಲ್ಗಳಿಗೆ ಬಹಳ ಲೂಸ್ ಬಿಡಾದಿದೆ. SP ಆಗಲಿ ಇವತ್ತು DC ಅವರಾಗಲಿ ಸರ್ಕಾರದವರು ಅವ್ರಿಗೆ ಆಗಬಾರದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ, ಅದ್ರಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಕ್ಕೆ ಸಮಾಜಕ್ಕೆ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರ್ ಆಗಲಿ ಜನರಿಗೆ ಅತಿ ಅವಶ್ಯ ಇದ್ದವರು. ಮತ್ತು ಇಂಥವರಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರ ಯಾವ ಮಟ್ಟಿಗೆ ಮಾಡ್ತಾರೆ ಅನ್ನೋದು, ಅದಕ್ಕೆ ಸರ್ಕಾರ ಯಾವತ್ತೂ ಇದನ್ನು ಪೂರಾ ಶೀಘ್ರದಲ್ಲಿ CM ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯರಾಗಲಿ ಅಥವಾ DK ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯಾದಂಥ SP-ಗಳಿಗೆ ಅವರಿಗೆ ಸೂಚನೆ ಕೊಡಬೇಕು. ಯಾಕಂದ್ರೆ ಏನು ಹುದ್ದೆಯಲ್ಲಿ ಇರುವಂಥ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಯಾವತ್ತೂ ಇಂಥ ತುಚ್ಚೆಗಳು ಅಂತ ಮಾರಣಾಂತಿಕ ಹಲ್ಲೆ ಮಾಡುವಂಥ ಮಾಡಬಾರ್ದು ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂಥ ಕಠಿಣ ಶಿಕ್ಷೆ ಅವಂಗೆ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಕೇಳ್ತೀನಿ. ಯಾಕಂದ್ರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ. ವಕೀಲರು ಎಲ್ಲರೂ ಆಗಿ ಇಂಥ ವಕೀಲರ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದೆ ರೀ. ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಹಾಲಾಗ್ತಾವ. ಯಾಕಂದ್ರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ, ಯಾವುದೇ ಸರ್ಕಾರ ಇದ್ದರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು. ಯಾಕಂದ್ರೆ ಇದೇ ರೀತಿ ಆದರೆ ಮನೆಯಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೋತ ತಿರುಗಾಡ್ತಾರೆ. ನ್ಯಾಯನ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮನುಷ್ಯನಿಗೆ ಹೊಡ್ಕೋತ ತಿರುಗಾಡ್ತಾರೆ. ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈ ಹೊಸೂರಲ್ಲಿ ನಡೆದಂಥ ಕನ್ನಣ್ಣ ಅವ್ರ ವಕೀಲ ಮೇಲೆ ನಡೆದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನು ಸೆಷನ್ ಮುಂದೆ ನಡೆಯುವಂಥ ಬೆಳಗಾವಿಯಲ್ಲಿ ಸೆಷನ್ ನಡೆಯುವಂಥ ಗಣನೆ ತಗೊಂಡು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಇದು ಸೆಷನ್ಸ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಮುಂದಿನ ದಿನ ಇಂಥವೆಲ್ಲ ಆಗಬಾರ್ದು ಅಂತೇಳಿ ನನ್ನ ಎರಡು ಮಾತುಗಳು ಹೇಳ್ತೀನಿ. DG ಬಿರಾದರ್ ವಕೀಲರು, ವಕೀಲ ಸಂಘ ಅಧ್ಯಕ್ಷ, ಬಿಜಾಪುರ. ಇಪ್ಪತ್ತು 11/2024 ನಿನ್ನೇನ್ರಿ ಹೊಸೂರಿನಲ್ಲಿ ಕನ್ನಡ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಮತ್ತು ಭಾಳ ಖಂಡನೆ ಇರೋದು. ಮತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಆಯಿತು, ಬಿಜಾಪುರದಲ್ಲಿ ಆಯಿತು. ಈ ಥರ ವಕೀಲರ ಮೇಲೆ ದಿನದಿಂದ ದಿನ ದೌರ್ಜನ್ಯ ಆಗ್ತದೆ. ಯಾಕೆ ವಕೀಲ ಅಂದ್ರೆ ಬುದ್ಧಿಜೀವಿಗಳು. ಜಗತ್ತೊಳಗೆ ದೇವ್ರು ಬಿಟ್ಟರೆ ದೊಡ್ಡ ಅಂದ್ರೆ ವಕೀಲರೇ. ಕಾನೂನು ದೊಡ್ಡದು, ಕಾನೂನಿಗೂ ದೊಡ್ಡದು ಶ್ರೇಷ್ಠ ಮತ್ತು ಯಾವುದೂ ಇಲ್ಲ. ಕಾನೂನು ಅಡಿಯಲ್ಲಿ ಎಲ್ಲ ಕೆಲಸಗಳು ಕಾರ್ಯ ಆಗ್ತಾ ಇದ್ದಾರೆ. ಯಾರೇ ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮಗೆ ಸ್ವಂತ ರಕ್ಷಣೆ ಯಾವುದೂ ಇಲ್ಲ ರೀ. ನಮಗೇನು ರಿವಾಲ್ವರ್ ಕೊಡಬೇಕು, ಲೈಸೆನ್ಸ್ ರಿವಾಲ್ವರ್ ಕೊಡಬೇಕು ಸರ್ಕಾರ. ಯಾಕಂದ್ರೆ ಯಾರೇ ನಾವು ಅಚಾನಕ್ ಎಲ್ಲೇ ಇರ್ತೀವೋ, ಕೋರ್ಟ್ ಕಲಾಪ ಹೊರಗೆ ಹೋಗ್ತಾ ಇರ್ತೀವೋ, ಆಕಸ್ಮಿಕ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮ್ಮ ಲೈಸೆನ್ಸ್ ಗನ್ ಇದ್ರೆ ಸ್ವಂತ ನಾವು ರಕ್ಷಣೆ ಮಾಡ್ಬೋದು. ಅಲ್ಲದೇನ್ರಿ ನೀವು 3 ವರ್ಷದ ತಂತ್ರ ಏನ್ರಿ ಹೊಸ ಕಾಯ್ದೆ ಮಾಡಿದ್ದೀರಿ, ಅದು ಭಾಳ ಒಂದು ಖಂಡನೆ ಅಂತ ಹೇಳ್ತೀನಿ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳ್ತೀನಿ, ಕಟ್ಟುನಿಟ್ಟಾದ ಒಳ್ಳೆಯ ಒಂದು ವಕೀಲ ರಕ್ಷಣಾ ಕಾಯ್ದೆ ತೊಗೊಂಬರ್ರಿ. ಅಲ್ಲದೇನ್ರಿ ಹೊಸೂರು ವಕೀಲರ ಮೇಲೆ ಏನು ಹಲ್ಲೆ ಆಗಿದ್ರಿ ಅದ್ರಲ್ಲಿ ಅಲ್ಲಿ ಏನ್ರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಯೋಗನ ಆಗ್ರಹ ಮಾಡ್ತೇನೆ ರೀ. ಪಂಚನಾಮೆ, ಸ್ಪಾಟ್ ಪಂಚನಾಮೆ, ಚಾರ್ಜ್ಶೀಟಲ್ಲಿ ಅಚ್ಚುಕಟ್ಟಾಗಿ ಮಾಡಂತ ಹೇಳ್ತೀನಿ. ನನ್ನ ಹೆಸರು UM ಆಲ್ಗೂರ್, ಜಾಯಿಂಟ್ ಸೆಕ್ರೆಟರಿ, ವಿಜಯಪುರ ಬಾರ್. ನಿನ್ನೆಯ ದಿನ ಅಂದರೆ ದಿನಾಂಕ 20/11/2024 ಅಂದರೆ ತಮಿಳುನಾಡಿನ ಹೊಸೂರು ಅಂದರೆ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಕಣ್ಣನ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳ ಮೇಲೆ
ಭೀಕರವಾಗಿರ್ತಕ್ಕಂಥ ಹತ್ಯೆ ಮಾಡಿ ಅವರನ್ನು ಕೊಲ್ಲಲಾಗಿದೆ. ಒಬ್ಬ ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಿರತಕ್ಕಂಥ ನ್ಯಾಯವಾದಿಗಳ ಮೇಲೆ ಈ ಥರನಾಗಿರ್ತಕ್ಕಂಥ ಭೀಕರ ಹತ್ಯೆಗಳು ಪದೇ ಪದೇ ನಡೆಸುತ್ತಿರುವುದು ತೀವ್ರ ಖಂಡನೀಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಿದ್ದೀನಿ, ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಮನವಿ ಏನಪ್ಪಾ ಅಂತಂದ್ರೆ, ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಆ ಕಾಯ್ದೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ. ಆ ಕಾಯ್ದೆಯನ್ನು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕು. ಮೊದಲನೇದಾಗಿ ಯಾಕಪ್ಪ ಅಂದ್ರೆ ನಾವು ವಕೀಲರಂದ ಬಳಿಕ ಸಮಾಜದಲ್ಲಿ ಅನ್ಯಾಯವಾಗಿರ್ತಕ್ಕಂಥ ಏನು ಜನರು ನಮ್ಮಲ್ಲಿ ಬಂದಿರ್ತಾರೆ ಅವ್ರಿಗೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯವನ್ನು ನಾವು ಮಾಡ್ತಿರ್ತೇವೆ. ಇಂಥಲ್ಲಿ ಕೆಲವೊಬ್ಬರಿಗೆ ಪರವಾಗಿ ಇರ್ಬೋದು, ವಿರೋಧವಾಗಿ ಇರ್ಬೋದು, ಅಂಥವ್ರು ನಮ್ಮ ಮೇಲೆ ಬಂದು ಹಲ್ಲೆ ಮಾಡುವಂಥ ಪ್ರಯತ್ನ ಇರ್ತದೆ. ಹೀಗಾಗಿ ನಮ್ಮ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇನ್ನೊಂದು ಮನವಿ ಏನಪ್ಪ ಅಂದ್ರೆ, ನಮ್ಮ ನ್ಯಾಯವಾದಿ ಬಂಧುಗಳು ಇಂಥ ಕಿಡಿಗೇಡಿಗಳ ಪರವಾಗಿ ಯಾವತ್ತೂ ವಕಾಲತ್ತನ್ನು ವಹಿಸಬಾರ್ದು. ನಾವು ವಕಾಲತ್ತು ವಹಿಸಿ ಅವ್ರಿಗೆ ನಾವೇ ಜಾಮೀನು ಮಾಡಿದೆವು ಅಂದ್ರೆ ಅಂಥವ್ರಿಗೆ ಸೊಲಿಗೆ ನಾವೇ ಕೊಟ್ಟಂಗಾಕೈತೆ. ದಯವಿಟ್ಟು ನ್ಯಾಯವಾದಿಗಳು, ರಾಜ್ಯಾದ್ಯಂತ ಯಾರ ನ್ಯಾಯವಾದಿಗಳು ಇಂಥ ಕಿಡಿಗೇಡಿಗಳ ಪರವಾಗಿ ವಕಾಲತ್ತನ್ನು ವಹಿಸಬಾರ್ದಂತ ಮನವಿ ಮಾಡ್ಕೊತೀನಿ. ಇನ್ನೊಂದು ಮನವಿಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತೀನಿ. ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಠಿಣವಾಗಿ ಆ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮುಖಾಂತರವಾಗಿ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ಹೇಳಿದೆ. ಯಾವ ಊರದಲ್ಲಿ ಘಟನೆ ನಡೆದಿದೆ ಸರ್? ಇದು ಘಟನೆ ನಡೆದಿದ್ದು ಹೊಸೂರು ಅಂತೇಳಿ ತಮಿಳುನಾಡಿನ ಕರ್ನಾಟಕದ ಗಡಿ ಭಾಗದಲ್ಲಿ, ಕೋರ್ಟಿನ ಆವರಣದಲ್ಲಿ ನಡೆದ ಕೋರ್ಟಿನ ಮುಂಭಾಗದಲ್ಲಿ ಸರ್. ಕೋರ್ಟಿನ ಮುಂಭಾಗದ ರಸ್ತೆಯಲ್ಲಿ ಅವರು ಅಂದ್ರೆ ಕೋರ್ಟಿನ ಬ್ಲೇಸರ್ ಹಾಕೊಂಡೇ ಇರ್ತಾರ, ಕೈಯಲ್ಲಿ ಫೈಲ್ ಇರ್ತಾವ. ಫೈಲ್ ಇರ್ದು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂಥ ಜನನಿ ಬೀಡ ಪ್ರದೇಶದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇಂಥ ಕೃತ್ಯಗಳು ಓಪನ್ ಪ್ರದೇಶದಲ್ಲಿ ನಡೀತಾವ ಅಂತಂದ್ರೆ ಇನ್ನು ನಮ್ಮಂಥ ನ್ಯಾಯವಾದಿಗಳ ಮೇಲೆ ಇಂಥ ಹಲ್ಲೆಗಳು ನಡಕತ್ತಾವ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಂತಕ್ಕಂಥ ಪ್ರಶ್ನೆ ನಮ್ಮ ಮನದಲ್ಲಿ ಇವತ್ತಿನ ದಿನ ಉದ್ಭವ ಆಗ್ಲಿಕ್ಕೆ. ಏನು ಬೇಡಿಕೆ ಅನ್ಸ ನಿಮಗೆ? ನಮ್ಮ ಬೇಡಿಕೆ ಏನಂತಂದ್ರೆ, ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿಯನ್ನು ಸಲ್ಲಿಸಕತ್ತೇವು. ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು. ಜಾರಿಗೆ ತಂದಿದ್ದು ಕಠಿಣವಾಗಿರಬೇಕಾದ ಕಾಯ್ದೆ, ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಹೋಗಬೇಕಿತ್ತು. ಮಾನ್ಯ ಜಿಲ್ಲೆಯ ಎಲ್ಲ SP ಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು. ಏನು ಆದೇಶ ಅಂದ್ರೆ, ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು. ಇಂಥ ಯಾವ ಕಿಡಿಗೇಡಿಗಳು ವಕೀಲರ ವಿರುದ್ಧವಾಗಿ ಹಲ್ಲೆ ಮಾಡಿರ್ತಾರ ಅಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ಒಂದು ಕಾನೂನನ್ನು ಜಾರಿಗೆ ತರಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ಆಡಳಿತ ಮಂಡಳಿ ಸದಸ್ಯರು, ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಜಯಪುರ.